ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಮ್ಮ ವಿಡಿಯೋದಲ್ಲಿ ನಾವು ದ್ವಿಭಾಷಾ ತರಗತಿಗಳ ಟ್ರಾನ್ಸಿಷನ್ ಪೀರಿಯಡ್ನ ಒಂದು 4 ಮತ್ತು 5ನೇ ತರಗತಿಯ ಕಂಪ್ಲೀಟ್ ಆಗಿರುವಂತಹ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತ ಅಂದರೆ, ಇಲ್ಲಿ ನೈದಾನಿಕ ಪರೀಕ್ಷೆಗಳು ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನು ತೆಗಿಬೇಕು. ಆಲ್ರೆಡಿ ನಾವು ಪೂರ್ವ ಪರೀಕ್ಷೆಯನ್ನು ನಡೆಸಿದ್ದೀವಿ. ಹಾಗಾಗಿಬಿಟ್ಟು ನಾವು ಆಲ್ರೆಡಿ 10 ಪ್ರಶ್ನೆಗಳನ್ನು ನಾವು ಪ್ರಿಪೇರ್ ಮಾಡಿದ್ದೀವಿ. ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿದ್ವಿ ಮತ್ತು ಎ ಮತ್ತು ಬಿ ಯಾವ ರೀತಿಯಾಗಿ ಕೊಡಬೇಕು, ಅಷ್ಟೇ ಅಲ್ಲದೆ FLN ಮಗು ಅಂತ ಹೇಳಿಬಿಟ್ಟು ಯಾರನ್ನ ಕರೀತಾರೆ, ಆಮೇಲೆ ಕಲಿಕಾ ಅಂತರದ ಮಗು ಅಂತ ಹೇಳಿಬಿಟ್ಟು ಯಾವ ರೀತಿಯಾಗಿ ಡಿಸೈಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತೀವಿ. ಅಷ್ಟೇ ಅಲ್ಲದೆ FLN ಕ್ರಿಯಾ ಯೋಜನೆಯ ಒಂದು ಯಾವ ರೀತಿಯಾಗಿರುತ್ತೆ, ಅದಕ್ಕೆ ಕಾಲಮನ್ನು ಯಾವ ರೀತಿಯಾಗಿ ಹಾಕೊತೀವಿ. ನೆಕ್ಸ್ಟು ಈ ಒಂದು ಅಪೇಕ್ಷಿತ ಕಲಿಕಾ ಫಲಗಳ ಒಂದು ಕ್ರಿಯಾ ಯೋಜನೆ ಯಾವ ರೀತಿಯಾಗಿರುತ್ತೆ, ಅದರ ಕಾಲಮ್ಸ್ಗಳು ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ತಪ್ಪದೇ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಮೊದಲನೇದಾಗಿ 4 ಮತ್ತು 5ನೇ ತರಗತಿಯ ಒಂದು ನೈದಾನಿಕ ಪರೀಕ್ಷೆ. ಸೊ ನಾವು ಪೂರ್ವ ಪರೀಕ್ಷೆಯನ್ನು ಮಾಡಿದ್ದೀವಿ. ನಾವೇನು ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂತೆ ನಾವು 10 ಪ್ರಶ್ನೆಗಳನ್ನು ತೆಗೆದಿದ್ದೀವಿ. ಅದರೊಳಗಡೆ 1 ಮತ್ತು 4ರಿಂದ ನಾವು FLNಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳು ಇರುತ್ತೆ. ಸೊ ಅದನ್ನೇ ನಾವು ತೆಗೆದಿದ್ದೀವಿ ಅಲ್ವಾ. ಸೊ ನೆಕ್ಸ್ಟು 5, 6, 7 ಇನ್ನುಳಿದ ಪ್ರಶ್ನೆಗಳಲ್ಲಿ ಏನಾಗುತ್ತೆ, ಅಲ್ಲಿ ನಾವು ಅಪೇಕ್ಷಿತ ಕಲಿಕಾ ಫಲಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ತೆಗಿತೀವಿ. ಓಕೆ, ಫೈನಲ್. ಈ ಒಂದು ಡೌಟ್ ಕ್ಲಿಯರ್ ಆಯಿತು. ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ತೆಗಿಬೇಕು, 4+6 ಆಯಿತಾ. 4 FLN, ಇನ್ನು ಉಳಿದಿದ್ದು ನೆಕ್ಸ್ಟು ಈ ಒಂದು ಅಪೇಕ್ಷಿತ ಕಲಿಕಾಫಲ ಅಥವಾ ಕಲಿಕಾ ಅಂತರದ ಕಲಿಕಾಫಲಗಳ ರಿಲೇಟೆಡ್ ಆಗಿ ಇರುತ್ತೆ. ಸೊ ಎಲ್ಲ ಒಂದು ಸಬ್ಜೆಕ್ಟಲ್ಲೂ ಹಾಗೆ ಇರುತ್ತೆ, ಕನ್ನಡ, ಇಂಗ್ಲೀಷ್, ಗಣಿತ. ಆದರೆ ಪರಿಸರ ಅಧ್ಯಯನದಲ್ಲಿ ಆ ರೀತಿಯಾಗಿರಲ್ಲ. ಸೊ ಕನ್ನಡ ಭಾಷೆ ಮತ್ತು ಗಣಿತಕ್ಕೆ FLN ಇರುತ್ತೆ. ಸೊ ಮತ್ತೊಂದು ಕ್ಲಿಯರ್ ಮಾಡ್ತಾ ಇದ್ದೀನಿ, ಭಾಷೆ ಅದು ಕನ್ನಡ ಆಗಿರಬಹುದು, ಇಂಗ್ಲೀಷ್ ಆಗಿರಬಹುದು. 4 ಮತ್ತು 5ಕ್ಕೆ ಹಿಂದಿ ಇರಲ್ಲ, ಕನ್ನಡ ಮತ್ತು ಇಂಗ್ಲೀಷ್. ಅದಾದಮೇಲೆ ನೆಕ್ಸ್ಟ್ ಉಳಿದಿದ್ದು ಗಣಿತ. ಈ 3 ಸಬ್ಜೆಕ್ಟಿಗೆ ನಾವು FLNನ ಒಂದು ಮಗುವನ್ನು ನಾವು ಡಿಸೈಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು EVS ಅಲ್ಲಿ FLN ಇರೋದಿಲ್ಲ. ಹಾಗಾಗಿಬಿಟ್ಟು ನಾವು ಅಲ್ಲಿ ಸಪ್ರೇಟಾಗಿ 1 to 4th ನಾವು ತೆಗೆಯೋದಿಲ್ಲ. ಓಕೆ, ಫೈನ್. ನೆಕ್ಸ್ಟನ್ನು ನೋಡೋಣ. ಸೊ ಇದು ಕಂಪ್ಲೀಟ್ ಆಯಿತು. ಹಾಗಾದರೆ ಎ ಮತ್ತು ಬಿ ಯಾವ ರೀತಿಯಾಗಿ ತೆಗಿತೀವಿ. ಸೊ ಒಂದು ವೇಳೆ ಮಗು ಇಲ್ಲಿ ನೋಡಿ, ಇಲ್ಲಿ ಎ ಮತ್ತು ಬಿ ಇರುತ್ತಲ್ವ. ಸೊ ಪೂರ್ವ ಪರೀಕ್ಷೆಯ ಒಂದು ಉತ್ತರಗಳನ್ನು ಮೌಲ್ಯಮಾಪನ ಮಾಡುವಾಗ ಪ್ರಶ್ನವಾರು ಮೌಲ್ಯಮಾಪನ ಮಾಡ್ತೀವಿ. ಪೂರ್ಣ ಪ್ರಮಾಣದಲ್ಲಿ ಉತ್ತರಿಸಿದ್ರೆ, ಈ ಕಲಿಕಾ ಫಲದಲ್ಲಿ ಅವನು ಪೂರ್ಣ ಪ್ರಮಾಣವಾಗಿ ಉತ್ತರಿಸಿದ್ರೆ ಅವನಿಗೆ ಎ ಕೊಡ್ತೀವಿ. ಓಕೆ, ಅಪೂರ್ಣ ಭಾಗಶಃ ಉತ್ತರವಿದ್ದರೆ ಅವನಿಗೆ ಬಿಯನ್ನು ಕೊಡ್ತೀವಿ. ಓಕೆ, ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳಿಗೆ ಸಂಬಂಧಿಸಿದಂತೆ ಉತ್ತರಗಳನ್ನು ನಾವು ಇಂಗ್ಲೀಷ್ನಲ್ಲೇ ಪಡಿಬೇಕು. ಸಂಪೂರ್ಣವಾಗಿ ಇಂಗ್ಲೀಷ್ನಲ್ಲಿ ಉತ್ತರಿಸಿದ ಮಗುವನ್ನು ನಾವು ಎ ಅಂತ ಕೊಡ್ತೀವಿ ಗಣಿತದಲ್ಲಿ. ಓಕೆ, ಗಣಿತ ಮತ್ತು EVS ಅಲ್ಲಿ. ಆಮೇಲೆ ಒಂದು ವೇಳೆ ಅವನು ಕನ್ನಡದಲ್ಲೇ ಉತ್ತರಿಸಿದ ಅಪೂರ್ಣ, ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅಪೂರ್ಣ ಮತ್ತು ಕನ್ನಡದಲ್ಲಿ ಉತ್ತರಿಸಿದ ಮಗುವನ್ನು ನಾವು ಬಿ ಅಂತ ಹೇಳಿಬಿಟ್ಟು ಕಡಿತೀವಿ. ಸಾಫಲ್ಯ ಪರೀಕ್ಷೆಯಲ್ಲೂ ಸಹ ಇದೇ ರೀತಿ ಮಾಡ್ತೀವಿ. ಓಕೆ, ಅದಾದಮೇಲೆ ನೆಕ್ಸ್ಟು 4ರಿಂದ 5ನೇ ತರಗತಿಗಳ ಮೌಲ್ಯಮಾಪನವನ್ನು, ದಾಖಲೆಗಳನ್ನು ದಾಖಲಿಸಿಗೋಸ್ಕರ ನಮಗೆಲ್ಲರಿಗೂ ಒಟ್ಟು 2026-27ನೇ ಸಾಲಿನಲ್ಲಿ SAP ಪರಿಷ್ಕೃತ ನಮೂನೆಗಳನ್ನು ಬಿಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಅದನ್ನು SATಸಲ್ಲಿ ದಾಖಲಿಸಿ. ಆಲ್ರೆಡಿ ನಾವು ಪ್ರೀ ಟೆಸ್ಟ್ನ ಒಂದು ಗ್ರೇಡ್ಸ್ಗಳನ್ನು ನಾವು SATಸಲ್ಲಿ ಎಂಟ್ರಿ ಮಾಡಿದ್ವಿ. ಓಕೆ, ಫೈನ್. ಇದಾಯಿತು. ಎ ಮತ್ತು ಬಿ ಯಾವ ರೀತಿಯಾಗಿ ಕೊಡೋದು ಅಂತ. ಎ ಅಂತ ಅಂದರೆ ಕಂಪ್ಲೀಟ್ ಇಂಗ್ಲೀಷಲ್ಲಿದ್ದರೆ ಕಂಪ್ಲೀಟ್ ಉತ್ತರ ಕೊಟ್ಟಿದ್ರೆ ಎ, ಅರ್ಧಂಬರ್ಧ ಅಪೂರ್ಣ ಭಾಗಶಃ ಉತ್ತರಿಸಿದ್ರೆ ಬಿ. ಅದೇ ನಾವು ಗಣಿತ ಮತ್ತು ಪರಿಸರ ವಿಜ್ಞಾನದಲ್ಲಿ ಇಂಗ್ಲೀಷ್ನಲ್ಲಿ ಉತ್ತರಿಸಿದರೆ ಎ, ಸಂಪೂರ್ಣವಾಗಿ ಇಂಗ್ಲೀಷ್ನಲ್ಲಿ ಉತ್ತರಿಸಿರಬೇಕು ಎ, ಇಂಗ್ಲೀಷ್ನಲ್ಲಿ ಅರ್ಧಂಬರ್ಧ ಮತ್ತು ಕನ್ನಡದಲ್ಲಿ ಕಂಪ್ಲೀಟಾಗಿ ಉತ್ತರಿಸಿದ್ರು ಸಹ ಅದಕ್ಕೆ ನಾವು ಬಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಓಕೆ, ಫೈನ್. ಎ ಬಿ ಆಯಿತು. ನೆಕ್ಸ್ಟ್ ಬರೋಣ. ನೆಕ್ಸ್ಟು ಪೂರ್ವ ಪರೀಕ್ಷೆ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಟ್ರಾನ್ಸಿಷನ್ ಪೀರಿಯಡಲ್ಲಿ ಇರ್ತೀವಿ. 4 ಮತ್ತು 5ನೇ ಕ್ಲಾಸ್ ಅವರು ಟ್ರಾನ್ಸಿಷನ್ ಪೀರಿಯಡಲ್ಲಿ ಇರ್ತೀವಿ. ಸೊ ಇಲ್ಲಿ ನಾವು FLN ಕ್ರಿಯಾ ಯೋಜನೆಯನ್ನು ಮಾಡಬೇಕಾಗತ್ತೆ. ಸೊ ಯಾವ ರೀತಿಯಾಗಿ FLN ಕ್ರಿಯಾ ಯೋಜನೆಯನ್ನು ಮಾಡಬೇಕು ಅಂತ ಅಂದರೆ, ಸೊ 4, 5, 6, 7, 8, 9 ಏನಾದರೂ ಆಗಿರ್ಬೋದು. ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾವು ಒಂದು ಕ್ರಿಯಾ ಯೋಜನೆಯನ್ನು ನಡೆಸಲೇಬೇಕು. ಯಾವ ರೀತಿಯಾಗಿ, ಕಂಪ್ಲೀಟ್ ಪೂರ್ವ ಪರೀಕ್ಷೆ ಆಯಿತು, ಟ್ರಾನ್ಸಿಷನ್ ಪೀರಿಯಡ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಸಾಫಲ್ಯ ಪರೀಕ್ಷೆ ಎಂಟ್ರಿ ಮಾಡಿದ್ವಿ, ಸಾಫಲ್ಯ ಪರೀಕ್ಷೆನೂ ಆಯಿತು. ಅದಾದಮೇಲೆ ನೆಕ್ಸ್ಟು ಅದರ ಒಂದು ಗ್ರೇಡ್ಗೆ ಸಂಬಂಧಿಸಿದಂತೆ 1ರಿಂದ 4ನೇವರೆಗೆ ಅವನು ಆ ಹುಡುಗ ಅಥವಾ ವಿದ್ಯಾರ್ಥಿ ಬಿಯನ್ನು ತೊಗೊಂಡಿದ್ರೆ ನಾವು ಕಂಪ್ಲೀಟಾಗಿ ಅವನಿಗೆ FLN ಮಗು ಅಂತ ಹೇಳಿಬಿಟ್ಟು ತೊಗೊಳ್ತೀವಿ. ಅದಕ್ಕೋಸ್ಕರ ನೆನಪಿರಲಿ, FLN ಮಗುವಿನ ಒಂದು ಕ್ರಿಯಾಯೋಜನೆ
ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ ಇದೆ, ಅದನ್ನು ನೆನ್ಪಿಟ್ಕೊಳ್ಳಿ. ಏನಪ್ಪ ಅಂತ ಅಂದರೆ, ಸೊ ಇಲ್ಲಿ ನೀವು ನೋಡ್ಬೋದು ಸೇತುಬಂಧದ ಒಂದು ಇದರೊಳಗಡೆ ಸುತ್ತೋಲೆಯಲ್ಲಿತ್ತು. 4ರಿಂದ 10ನೇ ತರಗತಿಯವರಿಗೆ ಪ್ರಶ್ನಾಪತ್ರಿಕೆ 1ರಿಂದ 4 ಪ್ರಶ್ನೆಗಳಿಗೆ ಬಿ ಗ್ರೇಡ್ ಪಡೆದಿರುವ ವಿದ್ಯಾರ್ಥಿಗಳನ್ನು FLN ಸಾಧಿಸದೇ ಇರುವ ವಿದ್ಯಾರ್ಥಿಗಳು, ಅದನ್ನೇ ಹೇಳ್ತಿದ್ದು. 1ರಿಂದ 4ರವರೆಗೆ ಒಂದು ವೇಳೆ ಬಿ ಪಡೆದಿದ್ದ ಅಂತಂದರೆ ಅವನು FLN ಸಾಧಿಸದೇ ಇರುವ ವಿದ್ಯಾರ್ಥಿಗಳು ಅಂತ ಹೇಳ್ಬಿಟ್ಟು ಗುರುತಿಸ್ಕೊಳ್ತೀವಿ. ಸೊ ಅವರೇ ನಮಗೆ ವರ್ಷ ತುಂಬ FLN ಹುಡುಗರ ಒಂದು ಪಟ್ಟಿಯಲ್ಲಿರ್ತಾನೆ. ಪ್ರಶ್ನಾಪತ್ರಿಕೆಯ 5ರಿಂದ 10ನೇ ಪ್ರಶ್ನೆಯವರಿಗೆ ಬಿ ಗ್ರೇಡ್ ಪಡೆದಿರುವ ವಿದ್ಯಾರ್ಥಿಗಳನ್ನು ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದೆ ಕಲಿಕಾ ಅಂತರ ಇರುವ ವಿದ್ಯಾರ್ಥಿಗಳು ಅಂತ ಹೇಳಿಬಿಟ್ಟು ಕರಿತೀವಿ. ಸೊ 1ರಿಂದ 4ರಲ್ಲಿ ಬಿ ಗ್ರೇಡ್ ಬಂತು ಅಂತ ಅಂದರೆ ಅವನು FLN ವಿದ್ಯಾರ್ಥಿ. ಅವನಿಗೆ ಮತ್ತೆ ಸಪ್ರೇಟ್ ಆಗಿರುವಂಥ ಒಂದು ಕ್ರಿಯಾ ಯೋಜನೆ ರೆಡಿ ಮಾಡಿಕೊಂಡು ಅವನಿಗೆ ನಾವು ಆ ಒಂದು FLNದ ಹೊರಗೆ ಬರುವಂತಹ ಪ್ರಯತ್ನವನ್ನು ಮಾಡಬೇಕು. ಅದಾದಮೇಲೆ ನೆಕ್ಸ್ಟು 5ರಿಂದ 9ರವರೆಗೆ ಯಾರಾದರೂ ಬಿ ಗ್ರೇಡ್ ಬಂದರೆ ಅವನು ಕಲಿಕಾ ಅಂತರ ಇರುವ ವಿದ್ಯಾರ್ಥಿ ಅಂತ ಹೇಳ್ಬಿಟ್ಟು ಗುರುತಿಸ್ಬಿಟ್ಟು ಅವನಿಗೆ ಮತ್ತೆ ಸಪ್ರೇಟ್ ಆಗಿರುವಂತಹ ಒಂದು ಕ್ರಿಯಾ ಯೋಜನೆಯನ್ನು ನಾವು ರೆಡಿ ಮಾಡಿಬಿಟ್ಟು ಅವನಿಗೆ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ 8ರವರೆಗೆ ಟೈಮ್ ಇರುತ್ತೆ. ಸೆಪ್ಟೆಂಬರ್ ಅಂತ್ಯ ಮತ್ತು ಡಿಸೆಂಬರ್ ಅಂತ್ಯಕ್ಕೆ ಮೌಲ್ಯಮಾಪನ ಮಾಡಬೇಕಾಗತ್ತೆ. ಹಾಗಾದರೆ FLN ಮಕ್ಕಳನ್ನ ಒಂದು ಮೌಲ್ಯಮಾಪನ ಯಾವಾಗ ಮಾಡಬೇಕು? ಹಾಗಾದರೆ FLN ಮಕ್ಕಳನ್ನ FLN ಮಕ್ಕಳ ಮೌಲ್ಯಮಾಪನ ಪ್ರತಿ ತಿಂಗಳಿನ ಒಂದು ಎಂಡಿಗೆ ಕಂಟಿನ್ಯೂಯಸ್ ಆಗಿ ಶೈಕ್ಷಣಿಕ ವರ್ಷ ಮುಗಿಯುವವರೆಗೆ ಆ ಮಗು ಅಲ್ಲಿಂದ ಹೊರಗಡೆ ಬರುವವರೆಗೂ ನಡೀತಾನೇ ಇರುತ್ತೆ. ಆದರೆ ಕಲಿಕಾ ಅಂತರ ಇರುವ ಮಕ್ಕಳ ಒಂದು ಮೌಲ್ಯಮಾಪನ ಸೆಪ್ಟೆಂಬರ್ ಅಂತ್ಯ ಮತ್ತು ಡಿಸೆಂಬರ್ ಅಂತ್ಯಕ್ಕೆ ಮೌಲ್ಯಮಾಪನವನ್ನು ಮಾಡಿ ನಾವು ಸ್ಯಾಪಲ್ಲಿ ಮತ್ತು ಸ್ಯಾಟ್ಸ್ನಲ್ಲಿ ನಾವು ಇಂದೀಕರಿಸಬೇಕು. ಸೊ ಮತ್ತೊಮ್ಮೆ ಹೇಳ್ತೀನಿ, ಈ ಒಂದು FLN 1ರಿಂದ 4ರವರೆಗೆ ಏನು ಬಿ ಪಡೆದಿರ್ತಾರಲ್ಲ ಆ ಮಕ್ಕಳು FLN ಸಾಧಿಸದೇ ಇರುವ ವಿದ್ಯಾರ್ಥಿಗಳು ಅಂತ ಹೇಳ್ಬಿಟ್ಟು ಗುರುತು ಮಾಡಿಬಿಟ್ಟು ಅವರ ಒಂದು ಮೌಲ್ಯಾಂಕನ ಯಾವಾಗ ನಡೆಯುತ್ತಪ್ಪ ಅಂದರೆ ನಿರಂತರವಾಗಿ ಅವರ ಕಲಿಕಾ ಪ್ರಗತಿಯನ್ನು ನಾವು ಮಾಡ್ತಾ ಇರಬೇಕು. ಅಷ್ಟೇ ಅಲ್ಲದೆ FLN ಪ್ರತಿ ತರಗತಿಗೆ ಪ್ರತ್ಯೇಕವಾಗಿ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಅಂತ್ಯದವರೆಗೆ ಪ್ರತಿ ತಿಂಗಳು ಮೌಲ್ಯಾಂಕನ ಮಾಡಿ ದಾಖಲಿಸಬೇಕು ಮತ್ತು ಸ್ಯಾಟ್ಸ್ನಲ್ಲೂ ಸಹ ಇಂದೀಕರಿಸ್ತಾ ಇರಬೇಕು. ಫೈನಲ್ ಓಕೆ, ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಈ ಒಂದು ಕಲಿಕಾ ಅಂತರದ ಮಗು ಅಂತ ಹೇಳಿಬಿಟ್ಟು ಏನು ಈ ಒಂದು ಕಲಿಕಾ ಫಲಗಳಲ್ಲಿ ಬಿ ಪಡೆದಿರ್ತಾನಲ್ಲ ಆ ಮಗುವಿನ ಸಪ್ರೇಟ್ ಕ್ರಿಯಾ ಯೋಜನೆಯನ್ನು ರೆಡಿ ಮಾಡಿಕೊಂಡು ಅವನಿಗೆ ಆ ಒಂದು ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದೇ ಇರುವ ವಿದ್ಯಾರ್ಥಿಗೆ ಪರಿಹಾರ ಕ್ರಮಗಳನ್ನು ಕೈಗೊಂಡು ಸೆಪ್ಟೆಂಬರ್ ಅಂತ್ಯ ಮತ್ತು ಡಿಸೆಂಬರ್ ಅಂತ್ಯಕ್ಕೆ ಮೌಲ್ಯಮಾಪನ ಮಾಡಿ ಶಾಲಾ ಶೈಕ್ಷಣಿಕ ಯೋಜನೆಯಲ್ಲಿ ಅದನ್ನು ದಾಖಲಿಸಬೇಕು. ಸ್ಯಾಟ್ಸ್ನಲ್ಲೂ ಸಹ ಇಂದೀಕರಿಸಬೇಕು. ಆಯಿತಾ? ಹಾಗಾದರೆ ನಮಗೆ ಕ್ಲಾರಿಫೈ ಆಯಿತು FLN ಪಟ್ಟಿಯಲ್ಲಿರುವಂತಹ ಮಕ್ಕಳು ಯಾರು, ಅಷ್ಟೇ ಅಲ್ಲದೆ ಕಲಿಕಾ ಅಂತರದ ಒಂದು ಪಟ್ಟಿಯಲ್ಲಿರುವಂತಹ ಮಕ್ಕಳು ಯಾರು ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಯಿತು. ಯಾವುದು ಈ ಕಲಿಕಾ ಫಲಗಳ ಮೂಲಕನೇ ನಮಗೆ ಗೊತ್ತಾಗ್ಬಿಡತ್ತೆ. ಓಕೆ, ಸಾಫಲ್ಯ ಪರೀಕ್ಷೆಯ ನಂತರ ನಮಗೆ ಈ ಒಂದು ಪಟ್ಟಿ ಸಿಕ್ಬಿಡತ್ತೆ. ನೆಕ್ಸ್ಟ್ ಡೇನೇ ಸ್ಯಾಟ್ಸಲ್ಲಿ ಎಂಟ್ರಿ ಆದ ತಕ್ಷಣ ನಾವು ಈ ಒಂದು FLN ಮತ್ತು ಕಲಿಕಾ ಅಂತರದ ಮಕ್ಕಳ ಒಂದು ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಇಡ್ಕೋಬೇಕು. ಅಷ್ಟೇ ಅಲ್ಲದೆ ನಮ್ಮ ಕ್ಲಾಸಲ್ಲಿ ಸಹ ಪಟ್ಟಿ ಇರಬೇಕು. ಫೈನ್. ನೆಕ್ಸ್ಟ್ ಈ ಒಂದು ಡೌಟ್ ಕ್ಲಿಯರ್ ಆಯಿತು. ನೆಕ್ಸ್ಟು ಏನು ಬಂತು, ಈ ಒಂದು FLN ಕ್ರಿಯಾ ಯೋಜನೆ ಸಪ್ರೇಟ್ ಮಾಡಬೇಕು, ಕಲಿಕಾ ಅಂತರದ ಸಪ್ರೇಟ್ ಮಾಡಬೇಕಾ? ಹೌದು, ಸಪ್ರೇಟ್ ಮಾಡಬೇಕು. ಇಲ್ಲಿ ನೀವು ನೋಡಿರಬಹುದು ಏನಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡ್ರಿ. FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದಿರುವ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ನಿರಂತರವಾಗಿ ಅನುಪಾಲನೆ ಮಾಡೋದು. ಇದಾಯಿತು, ಆಲ್ರೆಡಿ ಇಲ್ಲಿ ಬಂದಿದೆ. ಈಗ ಇದನ್ನು ಹೇಳ್ತಾ ಇದ್ದೀನಿ. ಏನಂತ ಹೇಳಿ, FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ಪ್ರತ್ಯೇಕವಾಗಿ ರೂಪಿಸಿಕೊಂಡು ಬಿ ಗ್ರೇಡ್ ಪಡೆದಿರುವ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆಯನ್ನು ಕೈಗೊಳ್ಳೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪ್ರತ್ಯೇಕವಾಗಿ, ಸಪ್ರೇಟ್. ಯಾಕೆಂತಂದರೆ ಇಲ್ಲಿ ಸಾಮರ್ಥ್ಯಗಳೇ ಸಪ್ರೇಟ್ ಆಗಿದೆ, ಕಲಿಕಾ ಫಲಗಳೇ ಸಪ್ರೇಟ್ ಆಗಿದ್ದಾವಲ್ವಾ. ಹಾಗಾಗಿಬಿಟ್ಟು ಅಲ್ಲಿನ ಮಕ್ಕಳೇ ಬೇರೆಯವರು ಇರ್ತಾರೆ, ಇಲ್ಲಿನ ಮಕ್ಕಳೇ ಬೇರೆ ಇರುತ್ತೆ. ಹಾಗಾಗಿಬಿಟ್ಟು ಕಂಪ್ಲೀಟ್ ಪ್ರತ್ಯೇಕವಾಗಿ ನಾವು ಈ ಒಂದು FLN ಕ್ರಿಯಾ ಯೋಜನೆಯನ್ನು ಮಾಡ್ಕೊಬೇಕಾಗುತ್ತೆ. ಸೊ FLN ನನಗೆ ಫೈನಲ್ ಆಗಿ ಬರ್ತಾ ಇದ್ದೀನಿ. FLN ಕ್ರಿಯಾ ಯೋಜನೆಯ ಒಂದು ಕಾಲಮ್ಸ್ ಯಾವ ರೀತಿಯಾಗಿರುತ್ತೆ, ಮಾದರಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ. ಸೊ ಇದು FLN ಕ್ರಿಯಾ ಯೋಜನೆ. ಏನು 4 ಕಲಿಕಾ ಫಲಗಳಿದೆಯಲ್ಲ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ರಿಯಾ ಯೋಜನೆ. ಕ್ಲಾಸ್ 4 ಸಬ್ಜೆಕ್ಟ್ ಇಂಗ್ಲೀಷ್ ಅಂತ ಹೇಳಿ ತೊಗೊಂಡಿದ್ದೀನಿ, ಇಂಗ್ಲೀಷ್ ಸಬ್ಜೆಕ್ಟಿಗೆ ತೊಗೊಂಡಿದ್ದೀನಿ. ಫಸ್ಟ್ನೇದಾಗಿ ಏನು ನನಗೆ ಆಲ್ರೆಡಿ ಕೊಟ್ಟಿದ್ವಿ, ಏನು ಇದೇ ಸಾಮರ್ಥ್ಯಗಳು, ಇದೇ ಕಲಿಕಾ ಫಲಗಳಿಂದ ತೊಗೊಂಡಿರೋದು. ನಾನು ಈ 4 ಕಲಿಕಾ ಫಲಗಳನ್ನು ತೊಗೊಂಡಿದ್ದೀನಿ.
LO1 ರೀಡ್ ಸಿಂಪಲ್ ಸೆಂಟೆನ್ಸಸ್ ಆ್ಯಂಡ್ ಶಾರ್ಟ್ ಪ್ಯಾರಾಗ್ರಾಫ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಕಾಲಮ್ ಅಲ್ಲಿ FLN ಅಥವಾ ಬುನಾದಿ ಸಾಮರ್ಥ್ಯ. ನಿರ್ವಹಿಸಬೇಕಾದ ಚಟುವಟಿಕೆಗಳು, ಬಳಸಿದ TLM ಏನೇನು ಬಳಸಿದ್ದೀರಾ. ಸೊ ಇಲ್ಲಿ ಏನೇನು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ. ಈ ಒಂದು LOಗೆ ಸ್ಟೂಡೆಂಟ್ಸ್ ರೀಡ್ ಸಿಂಪಲ್ ಸೆಂಟೆನ್ಸಸ್ ಅಲೌಡ್, ಸ್ಟೂಡೆಂಟ್ಸ್ ರೀಡ್ ಅ ಶಾರ್ಟ್ ಪ್ಯಾರಾಗ್ರಾಫ್ ವಿತ್ ಟೀಚರ್ ಸಪೋರ್ಟ್, ಪಿಕ್ಚರ್ ರೀಡಿಂಗ್ ಆಕ್ಟಿವಿಟಿ ವಾಸ್ ಕಂಡಕ್ಟೆಡ್, ಸ್ಟೂಡೆಂಟ್ ಐಡೆಂಟಿಫೈಡ್ ಫೆಮಿಲಿಯರ್ ವರ್ಡ್ಸ್ ಫ್ರಮ್ ದ ಟೆಕ್ಸ್ಟ್. ಬಳಸಿದ TLM ಬಂದುಬಿಟ್ಟು ಫ್ಲ್ಯಾಶ್ ಕಾರ್ಡ್ಸ್, ಪಿಕ್ಚರ್ ಕಾರ್ಡ್ಸ್, ರೀಡಿಂಗ್ ಕಾರ್ಡ್ಸ್, ಟೆಕ್ಸ್ಟ್ ಬುಕ್, ನ್ಯೂಸ್ ಪೇಪರ್ ಕಟ್ಟಿಂಗ್ ಇದನ್ನೆಲ್ಲ ನಾವು ಬಳಸ್ಕೊಂಡು ಮಾಡಿದ್ವಿ ಅಂತ ಹೇಳಿಬಿಟ್ಟು ತೋರಿಸ್ತೀವಿ. ನೆಕ್ಸ್ಟ್ LO2 ಬಂದಾಗ ಇನ್ನೂ ಹೆಚ್ಚಿನ ಆಕ್ಟಿವಿಟೀಸ್ಗಳನ್ನು ನೀವೇನು ಮಾಡ್ತೀವೋ ಅದನ್ನು ಬಳಸ್ಬೋದು. LO2 ಆನ್ಸರ್ ಸಿಂಪಲ್ ಕ್ವಶನ್ಸ್ ಬೇಸ್ಡ್ ಆನ್ ದ ಟೆಕ್ಸ್ಟ್. ಟೀಚರ್ ಆಸ್ಕ್ಡ್ ಸಿಂಪಲ್ ಕಾಂಪ್ರಹೆನ್ಷನ್ ಕ್ವಶನ್ಸ್. ಸ್ಟೂಡೆಂಟ್ಸ್ ಆನ್ಸರ್ಡ್ ಹೂ, ವಾಟ್, ವೇರ್ ಆ್ಯಂಡ್ ವೈ ಕ್ವಶನ್ಸ್. ಕ್ವಶನ್ ಆ್ಯಂಡ್ ಆನ್ಸರ್ ಗೇಮ್ ವಾಸ್ ಕಂಡಕ್ಟೆಡ್. ಯಾಕೆಂತಂದರೆ ಕ್ವಶನ್ ಬೇಸ್ಡ್ ಆನ್ ದ ಟೆಕ್ಸ್ಟ್ ಅಂತ ಇರೋದು. ಸೊ ಇಲ್ಲಿ ವರ್ಕ್ಶೀಟ್, ಸ್ಟೋರಿ ಕಾರ್ಡ್ಸ್, ಕ್ವಶನ್ ಕಾರ್ಡ್ಸ್ ಈ ರೀತಿ. ಮತ್ತೆ ನೆಕ್ಸ್ಟು LO3ಕ್ಕೆ ಹೋದಾಗ ಮತ್ತೆ ಚೇಂಜ್ ಆಗುತ್ತೆ, 4ಕ್ಕೆ ಹೋದಾಗ ಚೇಂಜ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿರುವಂಥ FLN ಕ್ರಿಯಾಯೋಜನೆ ಸಪ್ರೇಟ್, ಕಲಿಕಾ ಅಂತರದ ಒಂದು ಪರಿಹಾರ ಬೋಧನೆಯ ಕ್ರಿಯಾಯೋಜನೆ ಸಪ್ರೇಟಾಗಿ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಬಹುದು. ನೆಕ್ಸ್ಟ್ ಇದು FLN ಕ್ರಿಯಾಯೋಜನೆ ನಾನು ಪ್ರತ್ಯೇಕವಾಗಿ ಅಂತ ಹೇಳಿದ್ನಲ್ವಾ. ಸೊ ಇನ್ನೊಂದು ಅಪೇಕ್ಷಿತ ಕಲಿಕಾ ಫಲಗಳ ಪರಿಹಾರ, ಇದು ಯಾವಾಗ ನಡೆಸ್ತಾ ಇರುತ್ತೆ, ಇದು ಥ್ರೂ ಔಟ್ ದ ಇಯರ್ ನಡೆಯುತ್ತೆ. ಪೂರಾ ವರ್ಷ ಪ್ರತಿ ತಿಂಗಳು ಆ ಮಗು ಬುನಾದಿ ಸಾಮರ್ಥ್ಯ ಕಲುವರೆಗೂ ಸಹ ಇದು ನಡೀತಾನೆ ಇರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಅಪೇಕ್ಷಿತ ಕಲಿಕಾ ಫಲಗಳ ಒಂದು ಪರಿಹಾರ ಬೋಧನೆ ಕ್ರಿಯಾಯೋಜನೆಯ ಒಂದು ಕಾಲಮ್ಗಳು ನೋಡಿ. ಇಲ್ಲಿ ಕ್ರಮ ಸಂಖ್ಯೆ 5ರಿಂದ ಸ್ಟಾರ್ಟ್ ಆಗುತ್ತೆ. LO ಪಾರ್ಟಿಸಿಪೇಟ್ ಇನ್ ದ ರೋಲ್ ಪ್ಲೇ ಆ್ಯಂಡ್ ಕನ್ವರ್ಸೇಷನ್ ಆಕ್ಟಿವಿಟೀಸ್. ನಿರ್ವಹಿಸಬೇಕಾದ ಚಟುವಟಿಕೆಗಳು, ಏನೇನು ಚಟುವಟಿಕೆಗಳು ನಡೆಸಿದಿರಾ, ಬಳಸಿದ TLM ಏನೇನು TLM ಬಳಸಿದಿರಾ, ಸೆಪ್ಟೆಂಬರ್ ಅಂತ್ಯಕ್ಕೆ ಅವನ ಪ್ರೋಗ್ರೆಸ್ ಎಲ್ಲಿಗಿದೆ. ಓಕೆ. ನೆಕ್ಸ್ಟ್ ಡಿಸೆಂಬರ್ ಅಂತ್ಯಕ್ಕೆ ಅವನ ಪ್ರೋಗ್ರೆಸ್ ಎಲ್ಲಿದೆ ಅನ್ನೋದನ್ನು ಸಹ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ ಫೈನ್. ಇಷ್ಟು ಕಾಲಮ್ಸ್ಗಳು ನಮಗೆ ಅಪೇಕ್ಷಿತ ಕಲಿಕಾ ಫಲಗಳ ಒಂದು ಕ್ರಿಯಾಯೋಜನೆಯಲ್ಲಿರುತ್ತೆ ಮತ್ತು FLN ಕ್ರಿಯಾಯೋಜನೆ. ಸೊ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋಸಲ್ಲಿ ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ತೀನಿ. ಆಮೇಲೆ ನೀವು 5, 6, 7, 8ಕ್ಕೆ 8ರಿಂದ 9ರವರೆಗೆ ಏನಿದೆಯೋ ಅದೇ ರೀತಿ ನಾವು ಸಹ ಸ್ಯಾಪ್ ನಮೂನೆಯಲ್ಲಿ 4A ಮತ್ತು 4Bಯಲ್ಲಿ ಇವರ ಒಂದು ಇದನ್ನು ಕಂಪ್ಲೀಟಾಗಿ ನಾವು ಎಂಟ್ರಿ ಮಾಡಬೇಕು, A ಮತ್ತು B ಗ್ರೇಡ್ಗಳನ್ನು. ಓಕೆ ಫೈನ್. ಥ್ಯಾಂಕ್ ಯು ಫ್ರೆಂಡ್ಸ್.